ಇಷ್ಟು ಅಳತಿ ಒಳಗೆ ಮೀಡಿಯಮ್ ಸೈಜಿಂದು 12 ಉಂಡಿ ಅಂದ್ರೆ ಅರ್ಧ ಕೆಜಿಯಷ್ಟು ಬೇಸನ್ ಉಂಡಿ ರೆಡಿ ಆಗ್ಯಾವು. ಬೇಸನ್ ಉಂಡಿಗೆ ಹಾಕುವಂಥ ಸಾಮಗ್ರಿ ಅವ ಸೇಮ್ ಇದ್ರೂ ಬೇಸನ್ ಉಂಡಿ ಮಾಡೋ ಪದ್ಧತಿ ಐತಲ್ರಿ ಸ್ವಲ್ಪ ಬ್ಯಾರೇನ ಐತಿ. ಆಮೇಲೆ ನಾ ಇವತ್ತು ಬೇಸನ್ ಉಂಡಿಗೆ ಸಕ್ರೆನೂ ಹಾಕಕತ್ತಿಲ್ರಿ ಮತ್ತು ಬೆಲ್ಲನೂ ಬಳಸಕತ್ತಿಲ್ಲ. ವಿಡಿಯೋ ಅಂತೂ ಭಾಳ ಇಂಟ್ರೆಸ್ಟಿಂಗ್ ಐತಿ, ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿದ್ರೆ ಚಲೋ ಅಂತ ನನ್ನ ಅಭಿಪ್ರಾಯ. ಮೊದಲ ಒಂದು ಪಾತ್ರೆ ಒಳಗೆ 2 ಕಪ್ಪಷ್ಟು ಕಡ್ಲಿಟ್ಟು ಹಾಕಕತ್ತೀನಿ ರೀ. ಆದಷ್ಟು ಚಲೋ ಕ್ವಾಲಿಟಿ ಕಡ್ಲಿಟ್ಟು ತಗೋರಿ, ಅಂದ್ರೆ ಉಂಡಿ ಭಾಳ ಚಲೋ ಆಗ್ತಾವೆ. ಈಗ ಇದ್ರಾಗ ಒಂದು ದೊಡ್ಡ ಚಮಚದಷ್ಟು ಕೇಸರಿ ಹಾಲು ಹಾಕಕತ್ತೀನಿ ರೀ. ಇದು ಕಾಯಿ ಸಾರಿಸಿದ ಹಾಲು. ಹಾಲಿನಾಗ ಸ್ವಲ್ಪ ಕೇಸರಿ ಹಾಕಿ ನೆನೆಸಿಟ್ಟಿದ್ದೆ. ಮತ್ತು ಒಂದು 2 ದೊಡ್ಡ ಚಮಚದಷ್ಟು ತುಪ್ಪನ ಕರಗಿಸಿ ಹಾಕಕತ್ತೀನಿ ರೀ. ಎಲ್ಲ ತುಪ್ಪ ಒಮ್ಮೆ ಹಾಕಬಾರ್ದು, ಸ್ವಲ್ಪ ಹಾಕಿ ನೋಡ್ತೀನಿ, ಆಮೇಲೆ ಬೇಕಂದ್ರೆ ಮತ್ತೆ ಹಾಕೋಬೋದು. ಈಗ ಇದನ್ನು ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಹತ್ರ ಕೇಸರಿ ಇಲ್ಲ ಅಥವಾ ನಿಮ್ಮ ಕೇಸರಿ ಬ್ಯಾಡಪ್ಪ ಅಂತಂದ್ರೆ ಬರೀ ನೀವು ಕಾಯಿ ಸಾರಿಸಿದ ಹಾಲು ಹಾಕಿದ್ರೂ ನಡಿತೈತಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಹಿಂಗೆ ಮುಷ್ಟಿ ಮಾಡಿ ನೋಡ್ರಿ. ಇದು ಸ್ವಲ್ಪ ಗಟ್ಟಿ ಮುಷ್ಟಿ ಆಗಬೇಕು, ಒಡಿಬಾರ್ದು ಜಲ್ದಿ. ಅಂದ್ರೆ ನಾವು ಹಾಕಿದ್ದ ಹಾಲು ಮತ್ತು ತುಪ್ಪ ಸರಿ ಐತಂತೇಳಿ ಅರ್ಥ. ಸರಿಯಾಗಿ ಮುಷ್ಟಿ ಆಗಲಿಲ್ಲಪ್ಪ, ಇದು ಜಲ್ದಿ ಒಡೀತು ಅಂತಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿರಿ. ಹಾಲು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿರಿ. ಈಗ ಈ ಹಿಟ್ಟು ಐತಲ್ರಿ, ಇದನ್ನು ಚಾನ್ಸ್ಕೊಳಕತ್ತೇನೆ. ಸ್ವಲ್ಪ ದೊಡ್ಡ ಹೋಲಿರುವಂಥ ಜರಡಿ ತೊಗೊಂಡ್ರೆ ಭಾಳ ಚಲೋ ಆಗುತ್ತೆ. ಇದ್ರಾಗಿನ ಗಂಟುಗಳ್ನ ಒಡ್ಕೊಂತ ಜರಡಿ ಮಾಡ್ರಿ. ಎಲ್ಲ ಸಾಣಿಸಿದ ಮೇಲೆ ಇದ್ರಾಗೇನು ಹಿಟ್ಟು ಉಳಿದಿರ್ತಲ್ರಿ ಚಾನ್ಗ್ಯಾಗ, ಅದನ್ನು ಒಂದು 10-15 ಸೆಕೆಂಡು ಮಿಕ್ಸಿ ಮಾಡಿ ಆಮೇಲೆ ಹಾಕಬೇಕು. ಈಗ ಹಿಟ್ಟು ನೋಡ್ರಿ ಎಷ್ಟು ಚಂದ ಮರಳಾಗೈತಿ. ಕೈಯಾಗ ಒಂಥರ ರವ ಕತ್ಲೆ ಹತ್ತಬೇಕು, ಅಂದ್ರೆ ಉಂಡಿ ಭಾಳ ರುಚಿ ಆಗ್ತಾವೆ. ಪೂರ ನೈಸ್ ಪುಡಿ ಇತ್ತಂದ್ರೆ ಏನಾಗತ್ತೆ ಗೊತ್ತಂದ್ರಿ, ಉಂಡಿ ತಿನ್ನೋ ಮುಂದೆ ಉಂಡಿ ನಾಲ್ಗಿಗೆ ಹಲ್ಲಿಗೆ ಅಂಟತೈತಿ. ಹಿಂಗೆ ಮರಳಿತ್ತಪ್ಪ ಅಂತಂದ್ರೆ ಬಾಯಾಗ ಹಾಕೊಂಡು ಕೂಡಲೇ ಹಂಗೆ ಉಂಡಿ ಕರ್ಗೆ ಬಿಡ್ತಾವೆ. ಈಗ ಉಂಡಿ ಮಾಡೋಕೆ ಕಡ್ಲಿ ಹಿಟ್ಟು ರೆಡಿ ಆಯ್ತು ನೋಡ್ರಿ. ನಿಮ್ಮ ಕಡೆ ಟೈಮ್ ಇದ್ದಾಗ ಹಿಂಗೆ ನೀವು ಕಡ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ಬೇಕಾದಾಗ ಫಟಾಫಟ್ ಅಂಥೇಳಿ ಬೇಸನ್ ಉಂಡಿ ಮಾಡ್ಕೊಬೋದು. ಆದ್ರೆ ಲಕ್ಷ ಇರಲಿ, ಹಿಟ್ಟನ್ನ ರೆಡಿ ಮಾಡಿದ್ಮೇಲೆ ಫ್ರಿಜ್ನಾಗ ಇಡಬೇಕು. ಇಲ್ಲ ಅಂತಂದ್ರೆ ಹೊರಗಿಟ್ರೆ ಇದು ಜಲ್ದಿ ಹಾಳಾಗ್ಬೋದು. ಯಾಕಂದ್ರೆ ನಾವು ಇದ್ರಾಗ ಹಾಲು ಹಾಕಿರ್ತೀವಲ್ರಿ, ಜಲ್ದಿ ಹಿಟ್ಟು ಹಾಳಾಗ್ಬೋದು. ಅದಕ್ಕೆ ಫ್ರಿಜ್ನಾಗ ಇಡ್ರಿ. ನೆಕ್ಸ್ಟ್ ಈಗ ದಪ್ಪ ತಳದ ಒಂದು ಸ್ಟೀಲ್ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕಕತ್ತೀನಿ ರೀ. ಈ ಅರ್ಧ ಕಪ್ ತುಪ್ಪದಾಗ ಒಂದು ಸ್ವಲ್ಪ 2 ಚಮಚದಷ್ಟು ತುಪ್ಪನ ಉಳಿಸ್ಕೋತೀನಿ, ಮತ್ತು ಆಮೇಲೆ ಇದು ಬೇಕಾಗತ್ತೆ. ತುಪ್ಪ ಕರಗಿದ ಕೂಡಲೇ ಪಟ್ನ ನಾವು ಇದ್ರಾಗ ಕಡ್ಲಿ ಹಿಟ್ಟು ಹಾಕಬೇಕು. ಲಕ್ಷ ಇರಲಿ, ತುಪ್ಪ ಭಾಳ ಕಾಯಬಾರ್ದು, ಅದು ಬಿಸಿ ಆಗೋದ್ರಾಗ ನಾವು ಕಡ್ಲಿ ಹಿಟ್ಟು ಹಾಕಬೇಕು. ಮೀಡಿಯಂ ಫ್ಲೇಮ್ನಾಗ ಈಗ ಇದನ್ನು ಕೈ ಬಿಡ್ಲಾರ್ದ ಹುರಿಬೇಕು. ಮೊದಲು ಹಿಟ್ಟು ಭಾಳ ಡ್ರೈ ಅನಿಸ್ಬೋದು, ಮತ್ತು ಹುರಿ ಮುಂದೆ ಕೈಯಾಗಿದ್ದು ಭಾಳ ಭಾರ ಐತಪ್ಪ ಅಂತ ಅನಿಸ್ತಿರ್ಬೋದು. ಆದ್ರೆ ಹುರ್ಕೋಂತ ಹೋದಂಗೆ ತುಪ್ಪ ಕರಗುತ್ತಲ್ರಿ, ಕರಗಿದ್ಮೇಲೆ ಹಿಟ್ಟು ಹಗರಾಗತ್ತೆ. ಈ ಥರದ್ದು ಒಂದು ಚಮಚ ತಗೊಂಡು ಒತ್ಕೊಂತ ಇದ್ರಾಗಿನ ಗಂಟುಗಳ್ನ ಒಡ್ಕೊತ ಹೋಗಬೇಕು. ಎಲ್ಲ ಗಂಟುಗಳ್ನ ಒಡ್ಯೋಕ್ಕಾಗೋದಿಲ್ರಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಂಟುಗಳ್ನ ಒಡ್ಕೊಂತ ಹುರಿಬೇಕು. ಕಡ್ಲಿ ಹಿಟ್ಟು ಹುರಿಯೋಕೆ ನೀವು ಆದಷ್ಟು ಕಟ್ಗೆ ಚಮಚ ಬಳಸಿದ್ರೆ ಭಾಳ ಚಲೋ ಆಗುತ್ತೆ. ಮೀಡಿಯಮ್ ಫ್ಲೇಮ್ನಾಗ ಒಂದು 3-4 ನಿಮಿಷ ಇದನ್ನು ಹುರಿದ್ಮೇಲೆ ಈಗ ಇದ್ರಾಗ ಮೊದಲು ನಾ ಏನು ತುಪ್ಪ ಉಳಿಸಿಟ್ಟಿದ್ನಲ್ರಿ ಅದನ್ನು ಹಾಕಕತ್ತೀನಿ. ಎಲ್ಲ ಹಾಕೋದಿಲ್ಲ, ಒಂದು ಅರ್ಧ ಹಾಕಿ ಸ್ವಲ್ಪ ಇದನ್ನು ಉಳಿಸ್ಕೋತೀನಿ. ಮತ್ತು ಇದನ್ನು ಹಿಂಗೆ ಕೈ ಬಿಡ್ಲಾರ್ದ ಚಲೋ ತಂಗೆ ಹುರಿಬೇಕು. ಒಮ್ಮೆ ಎಲ್ಲ ತುಪ್ಪ ಹಾಕಬಾರ್ದು. ತುಪ್ಪ ಕಮ್ಮಿ ಆದ್ರೆ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕೋಬೋದು, ಆದ್ರೆ ಜಾಸ್ತಿ ಆದ್ರೆ ತೆಗಿಯಕ್ಕೆ ಬರೋದಿಲ್ಲಲ್ರಿ, ಅದಕ್ಕೆ ನೋಡ್ಕೊಂಡು ಹಾಕ್ರಿ. ಈಗ ಒಂದು 10 ನಿಮಿಷ ಆಯ್ತು ನೋಡ್ರಿ ಹುರಿಯಾಕತ್ತು. ಸಾವಕಾಶ ಹಿಟ್ಟಿನಾಗಿನ ತುಪ್ಪ ಎಲ್ಲ ಬಿಡೋಕೆ ಶುರುವಾಗೈತಿ. ಉಳ್ದಿದ್ದ ತುಪ್ಪನೂ ಹಾಕಿ ಮತ್ತೆ ಇದನ್ನು ಹುರಿಬೇಕು. ಇನ್ಮೇಲೆ ಇದು ಭಾಳ ಜಲ್ದಿ ಹುರಿತೈತ್ರಿ. ಉರಿನ ಸಣ್ಣ ಮಾಡ್ರಿ. ಸ್ವಲ್ಪ ಕೈ ಬಿಟ್ಟರು ಜಲ್ದಿ ಹೊತ್ತೈತಿ, ಅದಕ್ಕೆ ಸ್ವಲ್ಪ ಕೈ ಬಿಡ್ಲಾರ್ದ ಎಲ್ಲ ಕಡೆ ಕೈ ಆಡಿಸ್ಕೊಂತ ಹುರಿಬೇಕು. ಈಗ ಹುರಿ ಮುಂದೆ ಕೈಯಾಗ ಹಗ್ಗರ ಅನಿಸ್ತಿರ್ಬೇಕು. ಹಿಟ್ಟು ಎಲ್ಲ ತುಪ್ಪ ಬಿಟ್ಕೊಂಡ್ಮೇಲೆ ಈ ರೀತಿ ಇರಬೇಕಿದ್ರ ಹದ. ಭಾಳ ಗಟ್ಟಿನೂ ಅಲ್ಲ, ತೀರಾ ತುಪ್ಪ ಎಲ್ಲ ಸೈಡಿಗೆ ಹರ್ಕೊಂಡು ಬಂದಿರಬಾರ್ದು. ಸಣ್ಣ ಉರಿ ಒಳಗೆ ಆಲ್ಮೋಸ್ಟ್ ಒಂದು 15-18 ನಿಮಿಷ ಆಯ್ತು ನೋಡ್ರಿ ಹುರಿಯಾಕತ್ತು. ಈಗ ಲೈಟಂಗಿದ್ದು ಕೆಂಪಾಗಕ್ಕೆ ಶುರು ಆಗೈತಿ, ಮತ್ತು ಗಮ್ಮ ಅಂತೇಳಿ ಪರಿಮಳ ಬರಕತ್ತೈತ್ರಿ. ಮನೆಯೆಲ್ಲ ಫುಲ್ ಗಮ್ಮನಾಗತೈತಿ. ಅಂದ್ರೆ ಈಗ ನಮ್ಮ ಹಿಟ್ಟು ಸರಿಯಾಗಿ ಹುರಿದೈತಂತೇಳಿ ಅರ್ಥ. ಅವಾಗ ಪಟ್ನ ಗ್ಯಾಸ್ನ ಬಂದ್ ಮಾಡಬೇಕು. ಒಂದು 2 ನಿಮಿಷದನ್ನ ಹಿಂಗೆ ಕೈ ಆಡಿಸ್ಕೊಂತಿರ್ಬೇಕ್ರಿ. ಯಾಕಂತಂದ್ರೆ ಕಡಾಯಿ ಇನ್ನೂ ಭಾಳ ಬಿಸಿ ಇರುತ್ತಲ್ಲ, ಹಿಟ್ಟು ಹೊತ್ಬೋದು. ಇದನ್ನು ಒಂದು ಸ್ಟೀಲ್ ಬುಟ್ಟಾಗಿ ತೆಗೆದ್ಬಿಟ್ಟು ತಣ್ಣಗಾಗೋ ತನಕ ಬಿಡ್ತೀನಿ.
ನಾ ಇವತ್ತು ಬೇಸನ್ ಉಂಡಿಗೆ ಕಲ್ಸಕ್ರೆ ಹಾಕಾಕತ್ತೀನಿ ರೀ. ಕಲ್ಸಕ್ರೆ ಸ್ವಲ್ಪ ತಂಪು ಬ್ಯಾಸ್ಗಾಗ ಮಾಡುವಂಥ ಸ್ವೀಟಿಗೆ ಬೆಲ್ಲ ಸಕ್ರೆ ಬದಲಿ ಕಲ್ಸಕ್ರೆ ಬಳಸಿದ್ರೆ ಭಾಳ ಚಲೋ ಅಂತ ಹೇಳ್ತಾರೆ. ನಿಮ್ಮ ಕಡೆ ಕಲ್ಸಕ್ರೆ ಇರಲಿಲ್ಲ ಅಥವಾ ನಿಮ್ಗೇನು ಕಲ್ಸಕ್ರೆ ಬೇಡ ಅಂತಂದ್ರೆ ಅದ್ರ ಬದಲಿ ನೀವು ಸಕ್ರೆ ಪುಡಿನೂ ಬಳಸ್ಬೋದು. ಇವನ್ನ ಸ್ವಲ್ಪ ಜಜ್ಜಿ ಮಿಕ್ಸಿ ಜಾರ್ನಾಗ ಹಾಕಿನ್ರಿ. ಈಗ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ. ಭಾಳ ಸಣ್ಣ ಮಾಡಬಾರ್ದು, ಸ್ವಲ್ಪ ತರಿ ಅಂದರೆ ರವಾಗತ್ಲೆ ಹತ್ತಬೇಕು. ಕೈಯಾಗ ಮುಟ್ಟು ನೋಡಿದಾಗ ಸ್ವಲ್ಪ ತರಿ ಹತ್ತಬೇಕು, ತೀರಾ ನೈಸ್ ಪುಡಿ ಮಾಡಬಾರ್ದು. ನೀವೇನ್ರೆ ಸಕ್ರೆ ಉಪಯೋಗಿಸಕತ್ತಿದ್ರಪ್ಪ ಅಂತಂದ್ರೆ ಅದನ್ನು ಹಿಂಗೆ ಪುಡಿ ಮಾಡ್ಕೋರಿ. ತೀರಾ ನೈಸ್ ಪುಡಿ ಮಾಡಬೇಡ್ರಿ, ಸ್ವಲ್ಪ ತರಿ ಪುಡಿ ಮಾಡಿಕೊಂಡು ಬಳಸ್ರಿ. ಈ ಕಡೆ ಹುರಿದಿದ್ದ ಹಿಟ್ಟು ತಣ್ಣಗಾಗಿತ್ರಿ. ಪೂರ ತಣ್ಣಗಾಗೋತನ ಬಿಡಬೇಡ್ರಿ, ಮತ್ತು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಸಕ್ರೆ ಹಾಕಬೇಕು. 1 ಕಪ್ ನಾನು ಕಲ್ಸಕ್ರೆ ಪುಡಿನ ಚಾನ್ಗ್ಯಾಗ ಹಾಕಿ ಚಾನ್ಸಾಕತ್ತೀನಿ ರೀ. ಈ ಚಾನ್ಗ್ಯಾಗ ಉಳ್ದಂಥ ದಪ್ಪ ಕಲ್ಸಕ್ರೆ ಇರುತ್ತಲ್ರಿ, ದಪ್ಪ ಪುಡಿ ಇರುತ್ತಲ್ಲ, ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಂಬಂದು ಇದ್ರಾಗ ಸೇರಿಸ್ತೀನಿ. 3-4 ಏಲಕ್ಕಿನ ಸಿಪ್ಪಿ ತೆಗೆದು ಸ್ವಲ್ಪ ಜಜ್ಜಿ ಹಾಕಾಕತ್ತೀನಿ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೀವು ಯಾವ ಬಟ್ಲ ಇಲ್ಲ ಅಂತಂದ್ರೆ ಕಪ್ಲೆ ಹಿಟ್ಟನ್ನ ಅಳತೆ ಮಾಡಿ ತಗೊಂಡಿರ್ತೀರಲ್ರಿ, ಅದ ಸೇಮ್ ಕಪ್ಲೆ 1 ರಿಂದ 1.25 ಕಪ್ ಅಷ್ಟು ಸಕ್ರೆ ಪುಡಿ ಇಲ್ಲ ಅಂತಂದ್ರೆ ಕಲ್ಸಕ್ರೆ ಪುಡಿನ ಅಳತೆ ಮಾಡಿ ಹಾಕ್ರಿ. ಉಂಡಿಗೆ ಸ್ವಲ್ಪ ತುಪ್ಪ ಜಾಸ್ತಿ ಆಗಿದ್ರೆ ಅವಾಗ ಉಂಡಿ ಮಿಶ್ರಣ ಐತಲ್ರಿ ಮೆತ್ತಗಾಗತ್ತೆ. ಉಂಡಿ ಕಟ್ಟಿದ ಮೇಲೆ ಉಂಡಿ ಗುಂಡಕ್ಕಾಗೋದಿಲ್ರಿ, ಚಪೂಟ ಆಗ್ತಾವು. ಅದಕ್ಕೆ ಮೊದಲ ಭಾಳ ತುಪ್ಪ ಹಾಕಕ್ಕೆ ಹೋಗ್ಬೇಡ್ರಿ. 2 ಕೈಲೇವನ್ನ ಚಲೋ ತಂಗಿ ತಿಕ್ಕೋಂತ ಮಿಕ್ಸ್ ಮಾಡಿದ್ರೆ ಕಲ್ಸಕ್ರೆ ಹಿಟ್ಟು ಜೋಡಿ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಚಲೋ ತಂಗಿ ಮಿಕ್ಸ್ ಮಾಡೋದು ಭಾಳ ಮುಖ್ಯ. ಈ ಟೈಮಿಗೆ ಉಂಡಿ ಮಿಶ್ರಣ ನಿಮ್ಗೇನ್ರೆ ಭಾಳ ಡ್ರೈ ಅನ್ಸಕತ್ತಿತ್ತಪ್ಪ ಅಂತಂದ್ರೆ ಸ್ವಲ್ಪ ಕರಗಿಸಿ ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಉಂಡಿ ಕಟ್ಟರೆ ಅವಾಗ ಸರಿಯಾಗುತ್ತೆ. ಈಗ ಕೈನ ಕ್ಲೀನ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಉಂಡಿ ಬೇಕಂತ ಹೇಳಿ ನೋಡಿಕೊಂಡು ಅಷ್ಟು ಹಿಟ್ಟನ್ನ ಕೈಯಾಗ ತಗೊಂಡು ಚಲೋ ತಂಗಿ ಒತ್ತಿ ಉಂಡಿ ಕಟ್ರಿ. ಸರಿಯಾಗಿ ಒತ್ತಿ ಉಂಡಿ ಕಟ್ಟಿದ ಮೇಲೆ ಉಂಡಿನ ಅಂಗೈಯಾಗ ಸ್ವಲ್ಪ ತನ ಆ ಕಡೆ ಹೊಳ್ಳಾಡಿಸ್ರಿ. ಅವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡಿ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ. ನೋಡ್ರಿ ಉಂಡಿ ಎಷ್ಟು ಮಸ್ತ್ ಆತಲ್ರಿ. ಕೇಸರಿ ಹಾಕಿದ್ದಕ್ಕೆ ಕಲರ್ ನೋಡ್ರಿ ಎಷ್ಟು ಚಂದ ಬಂದೈತಿ. ಹಿಂಗೆ ನಾನು ಉಳ್ಕಿದ್ದೆಲ್ಲ ಉಂಡಿ ಕಟ್ತೇನೆ. ಇಷ್ಟು ಅಳತಿ ಒಳಗೆ ಮೀಡಿಯಮ್ ಸೈಜಿಂದು 12 ಉಂಡೆ ಆಗ್ಯಾವ್ರಿ. ಟೋಟಲಿ ಅರ್ಧ kg ಅಷ್ಟು ಬೇಸನ್ ಉಂಡಿ ರೆಡಿ ಆದು ನೋಡ್ರಿ. 1 ಉಂಡಿ ಮುರಿದು ತೋರಿಸ್ತೀನಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಪ್ಪ ಅಂತಂದ್ರೆ ಪಳ್ಳಾಗ್ಯಾವಂದ್ರೆ ಬಾಯಾಗ ಹಾಕೊಂಡ್ಕೂಳಿ ಹಂಗೆ ಬೆನ್ನಿಗತ್ಲೆ ಕರ್ಗೆ ಬಿಡ್ತಾವು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದಂತ ಅನ್ಕೋತೀನಿ. ಒಂದ್ಸಲ ನೀವು ಹಿಂಗೆ ಬೇಸನ್ ಉಂಡಿ ಮಾಡಿ ನೋಡ್ರಿ. ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪರೇ ಏನ್ರಿ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಹಂಗೆ ಕಮೆಂಟ್ ಮಾಡಿರಿ. ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.